ಹಾಯ್ ಹಲೋ ಸುಮಾ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ನಾನು ಸುಮಾ ಗುರುರಾಜ್ ರಾವ್ ಅಂತ. ನಾನು ಸ್ನೇಹಿತರೆ, ನಾನು ನಿಮಗೆ ಹೊಸ ರೆಸಿಪಿಯೊಂದನ್ನು ಇಂಟ್ರಡ್ಯೂಸ್ ಮಾಡೋದಕ್ಕೋಸ್ಕರ ನಾನು ಇಷ್ಟಪಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ, ಕಾಮೆಂಟ್ಸ್ ಕೊಡಿ, ಲೈಕ್ ಕೊಡಿ, ಶೇರ್ ಮಾಡಿ. ಮತ್ತು ನಿಮ್ಮದು ಏನಾದರೂ ಹೊಸದೇನಾದರೂ ವಿಷಯಗಳಿದ್ರೆ ನನ್ನ ಹತ್ರ ಶೇರ್ ಮಾಡಿ. ಸ್ನೇಹಿತರೆ, ನಾನು ಅನ್ನನ ಮಾಮೂಲಿ ಥರ ಕೂಗಿಸ್ಕೊಂಡಿದ್ದೀನಿ. ದೊಣ್ಣೆಮೆಣ್ಸಿಕಾಯಿ ಪಲ್ಯವನ್ನು ಪಟ್ಟಂತ ಮಾಡೋದಕ್ಕೋಸ್ಕರ ನಾನು ಇಷ್ಟಪಡ್ತಾ ಇದ್ದೀನಿ. ಮೊದಲಿಗೆ ನಾನು ಈ ಬಾಣಲೆಗೆ ಸಾಸಿವೆನ ಹಾಕಿದೆ. ಸಾಸಿವೆ ಚಟಪಟ ಆದಮೇಲೆ ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಸ್ನೇಹಿತರೆ, ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಎರಡೂ ಹಾಕಿದ್ದೀನಿ. ಹಾಕ್ಬಿಟ್ರೆ ಇದನ್ನು ಒಂಚೂರು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ನೋಡಿ ಸ್ನೇಹಿತರೆ, ರಾತ್ರಿ ಹೊತ್ತು ಎಲ್ಲೋ ಬಂದಿರ್ತೀರ, ರಾತ್ರಿ ಊಟಕ್ಕೆ ಮತ್ತು ಸಾರು ಮಾಡೋಕ್ಕೆ ಬೇಜಾರಾಗುತ್ತೆ. ಅದಕ್ಕೋಸ್ಕರ ಇವಾಗ ಏನಪ್ಪ ಮಾಡೋದು ಅಂತ ಚಿಂತೆ ಮಾಡ್ತಾ ಇರ್ತೀರ. ಅದಕ್ಕೆ ಇದು ಚಟ್ ಅಂತ ಏನೋ ಒಂದು ಅಡುಗೆ ಆಗಬೇಕಲ್ಲ, ಅದಕ್ಕೋಸ್ಕರ ಈ ಪಲ್ಯನ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ. ಸ್ನೇಹಿತರೆ, ಇದಕ್ಕೆ ದೊಣ್ಣೆಮೆಣ್ಸಿಕಾಯಿ ಪಲ್ಯ ಅಂತ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಪದಾರ್ಥಗಳು ಅಂದರೆ ಸಾಸಿವೆ, ಕರ್ಬೇವಿನ ಸೊಪ್ಪು, ಬ್ಯಾಡಿಗೆ ಮೆಣಸಿನ್ಕಾಯಿ, ಒಂಚೂರು ಖಾರ ಬೇಕು ಅಂದರೆ ಗುಂಟೂರು ಮೆಣಸಿನ್ಕಾಯಿನ ಹಾಕ್ಕೋಬೋದು. ಸ್ವಲ್ಪ ಇದಕ್ಕೆ ಎಣ್ಣೆ ಹಿಡಿಸತ್ತೆ ಸ್ನೇಹಿತರೆ. ಈ ಎಣ್ಣೆ ಹಿಡಿಸ್ಬಿಟ್ಟು ಇವಾಗ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ನಾನು. ಫ್ರೈ ಮಾಡಬೇಕಾದ್ರೆ ನೀವು ಅದಕ್ಕೆ ಒಂದು ಚಿಟಿಕೆ ಅರಿಶಿನ ಹಾಕ್ಕೋಬೋದು. ಇವಾಗ ಇದಕ್ಕೆ ನಾವು ಕಟ್ ಮಾಡಿರೋ ಅಂಥ ದೊಣ್ಣೆಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಇದು ಎಣ್ಣೆ ತುಂಬ ಹೆಚ್ಚುತ್ತೆ, ಎಣ್ಣೆನಲ್ಲೇ ಇದು ಬೇಯಬೇಕು ಸ್ನೇಹಿತರೆ. ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು, ಇವಾಗ ನಾನು ರಾತ್ರಿ ಒಂದೊತ್ತಿಗೆ ಅಂದರೆ 4 ದೊಣ್ಣೆಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಅಷ್ಟೇ. ಯಾಕೆಂದರೆ ನಾನು, ನನ್ನ ಪಾಪು, ನಮ್ಮ ಹಸ್ಬೆಂಡು ಅಷ್ಟೇ ಊಟ ಮಾಡೋಕ್ಕೆ ಅಂತ ಬೆಳಗ್ಗೆ ಹೊತ್ತು ತಿಂಡಿ ಆಗಿತ್ತು. ದೊಣ್ಣೆಮೆಣ್ಸಿನ್ಕಾಯಿ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ಮುಚ್ಚಿ ಇದನ್ನು ಚೆನ್ನಾಗಿ ಎಣ್ಣೆನಲ್ಲೇ ಬೇಯಬೇಕಿದು. ನೀರೇನು ಸೋಂಗಿಸಲ್ಲ. ಮತ್ತು ಇದಕ್ಕೆ ಹುರ್ಗಡ್ಲೆ ಪೌಡರ್ನ ಕೂಡ ಹಾಕ್ತೀವಿ ಸ್ನೇಹಿತರೆ. ಅದನ್ನು ಆಲ್ರೆಡಿ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಬೇಯಬೇಕು. ನೀವು ಎಣ್ಣೆ ಎಷ್ಟು ಹಾಕಿದ್ರೂ ಒಳ್ಳೆಯದು, ಎಣ್ಣೆನಲ್ಲೇ ಬೇಯಬೇಕಿದು. ಇದಕ್ಕೇನು ನೀರು ಏನು ಹಾಕೋ ಅಷ್ಟಿಲ್ಲ. ಇದನ್ನು ಇವಾಗ ಮುಚ್ಚಬೇಕು. ಮುಚ್ಚಿದ್ದೀನಿ. ಇವಾಗ ಚೆನ್ನಾಗಿ ಬೇಯಬೇಕು. ಇವಾಗ
ತೆಗೆದು ನೋಡಬೇಕು ಇವಾಗ ಬೆಂದಿದೆಯಾ ಅಂತ. ಒಂದು 5ರಿಂದ 10 ನಿಮಿಷ ಬೇಯಬೇಕು. ಆಮೇಲೆ ಇದಕ್ಕೆ ಕಾಯಿ ತುರಿ ಹಾಕೋತೀವಿ. ಕಾಯಿ ತುರಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಮುಚ್ಚೋಣ, ಬೇಯಬೇಕದು. ನೋಡಿ ಸ್ನೇಹಿತರೆ, ಇದು ಹುರ್ಗಡ್ಲೆ ಪೌಡರು. ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರು ಮಾಡ್ಕೊಂಡಿದ್ದೀನಿ. ಇವಾಗ ಇದು ಬೇಯ್ತಾ ಇದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಇದು ಚೂರು ಬೇಯಬೇಕಿದು. ಹುರ್ಗಡ್ಲೆ ಪೌಡರ್ನ ಇದಕ್ಕೆ ಹಾಕ್ಕೋಬೇಕು. ನೋಡಿ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಹುರ್ಗಡ್ಲೆ ಪೌಡ್ರನ್ನ. ಇದನ್ನು ಬೇಕಾದರೆ ನೀವು ಮತ್ತೆ ಫ್ರೈ ಮಾಡಿಕೊಂಡು ಇದು ಮಾಡ್ಕೊಬೋದು. ನೀವು ಫ್ರಿಜ್ಜಲ್ಲಿ ಕೂಡ ಇಟ್ಕೋಬೋದು. ನೀವು ಬೇಕು ಅಂದರೆ ಫ್ರೈ ಮಾಡ್ಕೊಂಬಿಟ್ರೆ ಸಾಕು, ಫ್ರಿಜ್ಜಲ್ಲಿ ಇಡೋ ನೆಸಿಟಿ ಇಲ್ಲ. ನಿಮಗೆ ಪುಡಿ ಅಂತ ಏನಾದರೂ ಅನಿಸ್ತು ಅಂದರೆ ನಾವು ಇದನ್ನು ಇದು ಮಾಡ್ಕೊಬೋದು, ಎಣ್ಣೆ ಹಾಕ್ಕೋಬೋದು. ಇದಕ್ಕೆ ಈಗ ಎಣ್ಣೆ ಹಾಕೋತೀನಿ. ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಇದಕ್ಕೆ ಎಣ್ಣೆ ಹಿಡಿಸಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಇದನ್ನು ಅನ್ನಕ್ಕೆ ಕಲ್ಸ್ಕೊಂಡು ತಿನ್ಬೋದು, ಚಪಾತಿ ರೊಟ್ಟಿಗೆಲ್ಲ ನೆಂಚ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ರುಚಿ ನೋಡಿಕೊಂಡು ನೀವು ತುಪ್ಪನ ಮಾಡ್ಕೋಬೋದು. ರುಚಿ ನೋಡಿಕೊಂಡು ನೀವು ಉಪ್ಪನ್ನ ಹಾಕ್ಕೋಬೋದು. ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೋದು. ಬೇಕಿದ್ರೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಜೊತೆ ಕೂಡ ಹಾಕ್ಕೋಬೋದು, ಅದು ಚೆನ್ನಾಗಿರುತ್ತೆ. ನಾನಿಲ್ಲಿ ಸಾಸಿವೆ, ಅರಿಶಿನ, ಒಂದು ಚಿಟಿಕೆ ಅರಿಶಿನ. ನಾನು ಅಡುಗೆಗೆ ಎಲ್ಲದಕ್ಕೂ ಅರಿಶಿನ ಯೂಸ್ ಮಾಡ್ತೀನಿ. ನಿಮ್ಗೆ ಇಷ್ಟ ಆದರೆ ಮಾಡಿ, ಇಲ್ಲಾಂದರೆ ಬೇಡ, ಪರವಾಗಿಲ್ಲ. ಅರಿಶಿನ, ಆಮೇಲೆ ಕರಿಬೇವಿನ ಸೊಪ್ಪು, ಗುಂಟೂರು ಮೆಣಸಿನ್ಕಾಯಿ ಇಲ್ಲ ಬ್ಯಾಡಗಿ ಮೆಣಸಿನ್ಕಾಯಿ, ಖಾರ ಬೇಕು ಅಂದರೆ ಎರಡು ಮಿಕ್ಸ್ ಮಾಡ್ಕೊಂಡು ಹಾಕೋಬೋದು. ಇದನ್ನು ಎಣ್ಣೆನಲ್ಲಿ ಫ್ರೈ ಮಾಡಿ ಉಪ್ಪಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಇದಕ್ಕೆ ಹುರ್ಗಡ್ಲೆ ಪುಡಿ ಹಾಕಿ ಇದು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇನ್ನು ಸ್ವಲ್ಪ ಹೊತ್ತಿದು ಹಾಗೆ ಬೇಯಲಿ. ಇದನ್ನು ಮನೆಯಲ್ಲಿ ಮಾಡಿ ಹೇಗಿದೆ ಏನು ಅಂತ ಹೇಳಿ ರುಚಿಗೆ ನೋಡಿಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಲೈಕ್ ಕೊಡಿ, ಕಮೆಂಟ್ ಕೊಡಿ, ಮತ್ತು
ಸಬ್ಸ್ಕ್ರೈಬರ್ ಆಗಲಿ ಸ್ನೇಹಿತರೆ. ನಾನು ಒಂದು ಕೈಲಿ ಮೊಬೈಲ್ ಇಟ್ಕೊಂಡು ಇನ್ನೊಂದು ಕೈಲಿ ಮಾಡ್ಕೋತಾ ಇದ್ದೀನಿ, ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತಿದೆ ಅಷ್ಟೇ ಮಾಡೋಕ್ಕೆ. ಯಾಕೆಂದರೆ ಇನ್ಯಾರಾದ್ರೂ ಇದ್ದರೆ ಅವ್ರು ವಿಡಿಯೋ ಮಾಡ್ಕೊಳ್ಳೋರು, ನೀಟಾಗಿ ನಾನು ಮಾಡ್ತಾಯಿದ್ದೆ. ನಾನು ತುಂಬ ಚೆನ್ನಾಗಿ ಬಂದಿದೆ ನೋಡಿ, ಈ ಥರ ಆಗುತ್ತೆ. ಇದನ್ನು ಸವಿಯೋದಕ್ಕೆ ಸಿದ್ಧವಾಗಿದೆ. ಅಕಸ್ಮಾತ್ ಪುಡಿ ಹಾಕ್ಬಿಟ್ಟು ಎಣ್ಣೆ ಒಂಚೂರು ಕಡಿಮೆ ಆಯಿತು, ಈ ಥರ ಆಗಲಿಲ್ಲ, ತುಂಬ ಪುಡಿ ಆಯಿತು ಅಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಬಿಸಿ ಮಾಡ್ಕೊಬೋದು ಸ್ನೇಹಿತರೆ. ಇದನ್ನು ನಿಮ್ಮ ಮುಂದೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಇದನ್ನು ನೀವು ಮನೆಯಲ್ಲಿ ಮಾಡಿ ತಿಂದು ಇದರ ಅನುಭವವನ್ನು ನನಗೆ ಹೇಳಿ, ರುಚಿ ಹೇಗಿದೆ, ಹೊಸ ರೆಸಿಪಿ ಹೇಗಿದೆ ಅನ್ನೋದನ್ನು ನಾನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಲೈಕ್ ಕೊಡಿ, ಕಮೆಂಟ್ ಕೊಡಿ, ಸಬ್ಸ್ಕ್ರೈಬ್ ಆಗಿ. ಮುಂದಿನ ಸಂಚಿಕೆಯೊಂದಿಗೆ ಮುಂದಿನ ವಿಶೇಷದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.